ಏನದು ತಾಯಿ? ನಾನು ಕೇವಲ ಅತಿಥಿಯಾಗಿರಲು ಬಯಸದೆ ಈ ಆಶ್ರಮದ ಜನರಲ್ಲಿ ಒಬ್ಬಳಾಗಿರಲು ಬಯಸುತ್ತೇನೆ. ಎಲ್ಲರೊಡನೆ ಬೆರೆತು ನನ್ನ ಕೈಲಾದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲು ಬಯಸುತ್ತೇನೆ. ಈ ಆಶ್ರಮದಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಲ್ಲೆ ಮಗಳೇ? ಎಲ್ಲರೂ ಮಾಡುವ ಎಲ್ಲ ಕೆಲಸಗಳನ್ನು ನಾನು ಮಾಡುತ್ತೇನೆ. ಗಿಡಗಳಿಗೆ ನೀರೆರೆಯುವುದು, ಗೋಪಾಲನೆ, ಅಡುಗೆಯಲ್ಲಿ ಸಹಾಯ ಇತ್ಯಾದಿ ಎಲ್ಲ ಕೆಲಸಗಳಲ್ಲೂ ಎಲ್ಲರೊಡನೆ ನಾನು ಬೆರೆಯಬೇಕು. ಏಕೆ ಸುಮ್ಮನೆ ಕುಳಿತು ಬೇಸರವಾಯಿತೆ? ಹೌದು ಪೂಜ್ಯರೇ, ಬೇಸರವಾಗುತ್ತದೆ. ಜೊತೆಗೆ ಇನ್ನೆಷ್ಟು ಕಾಲ ಎಲ್ಲರಿಂದ ಸೇವೆ ಮಾಡಿಸಿಕೊಳ್ಳುವುದು, ಅದು ಉಚಿತವಲ್ಲ ಎಂಬ ಭಾವನೆ ಬರುತ್ತಿದೆ. ಆಶ್ರಮದವರು ಏನನ್ನುತ್ತಾರೆ? ತಾಪಸಿ ಸೋದರಿಯರು ನನ್ನನ್ನು ಮಹಾರಾಣಿ ಎಂದೇ ಕಾಣುತ್ತಾರೆ. ಅದರಿಂದ ನನಗೆ ವಿಪರೀತ ಸಂಕೋಚವಾಗುತ್ತದೆ. ಅವರಿಗೆ ಹಾಗೆಂದು ನಾನೇ ಸೂಚನೆ ಕೊಟ್ಟಿದ್ದೆ. ಮಹಾರಾಣಿಯಲ್ಲದ ನಾನು ಆಶ್ರಮವಾಸಿಯೂ ಆಗದಿದ್ದರೆ ನಾನು ಯಾರು ಎಂಬ ಪ್ರಶ್ನೆ ಮೂಡುವುದಿಲ್ಲವೇ ಪೂಜ್ಯರೇ? ತಾಯಿ, ಈ ವಿಷಾದ ಏಕೆ? ಹೌದು ಪೂಜ್ಯರೇ, ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿದಾಗಲೇ ನಾನು ಅನಾಥೆ. ಇನ್ನೂ ಮಹಾರಾಣಿ ಎಂದುಕೊಳ್ಳುವುದು ನ್ಯಾಯವೇ? ನಿಮ್ಮ ಅನುಗ್ರಹದಿಂದ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಾರೆ. ಇನ್ನು ನಾನು ಸೇವೆ ಮಾಡಿಸಿಕೊಳ್ಳಬಾರದು, ನನ್ನಿಂದಾಗುವ ಸೇವೆ ಮಾಡಬೇಕು. ಈ ಆಶ್ರಮದಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಲು ನಿನಗೆ ಕಷ್ಟವಾಗುವುದಿಲ್ಲವೇ ಮಗಳೇ? 14 ವರ್ಷಗಳ ಕಾಲ ನಾನು ಅರಣ್ಯ ಬದುಕನ್ನು ಕಳೆದಿದ್ದೇನೆ ಪೂಜ್ಯರೇ. ಆಗಲಿ ಮಗಳೇ, ಈ ಆಶ್ರಮದಲ್ಲಿ ನಿನಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡು. ನನ್ನ ಅಭ್ಯಂತರವೇನೂ ಇಲ್ಲ. ತಾಪಸಿಯರಿಗೆ ಈಗಲೇ ತಿಳಿಸುತ್ತೇನೆ. ನಿಮ್ಮ ಅನುಗ್ರಹಕ್ಕೆ ವಂದನೆಗಳು ಪೂಜ್ಯರೇ. ಶ್ರೇಯೋಸ್ತು. ಸೋದರ, ಆ ಗ್ರಾಮಸ್ಥರು ಹೇಳಿದಂತೆ ನಾವು ಈ ನದಿಯನ್ನು ದಾಟಬೇಕು. ಹೌದು, ದಾಟಬೇಕು. ಅದಕ್ಕೆ ಯಾರಾದರೂ ಅಂಬಿಗನ ಸಹಾಯ ಬೇಕು. ಸೋದರ, ಅಲ್ಲಿ ನೋಡು, ತೆಪ್ಪವಿದೆ. ಅಂದ ಮೇಲೆ ಯಾರಾದರೂ ಅಂಬಿಗ ಇದ್ದೇ ಇರುತ್ತಾನೆ. ನೋಡು, ಅಲ್ಲಿ ಯಾರೋ ಮಲಗಿದ್ದಾರೆ. ಅವನೇ ಅಂಬಿಗನೇ ಇರಬೇಕು. ಬಾ ಹೋಗಿ ಕೇಳೋಣ. ಅಯ್ಯ ಅಯ್ಯ, ಸ್ವಲ್ಪ ಎಚ್ಚರಗೊಳ್ಳುತ್ತೀಯಾ? ಯಾರು? ಯಾರು ನೀನು? ನಾವು ಈ ನದಿಯನ್ನು ದಾಟಬೇಕು. ನೀನು ಅಂಬಿಗ? ನೀನು? ಹೌದು, ನಾನು ಅಂಬಿಗ. ಅಲ್ಲಿರುವುದು ನನ್ನದೇ ತೆಪ್ಪ. ದಯವಿಟ್ಟು ನಮ್ಮನ್ನು ಈ ನದಿ ದಾಟಿಸುತ್ತೀಯಾ? ಅದು ನನ್ನ ಕುಲವೃತ್ತಿ. ಖಂಡಿತ ದಾಟಿಸುತ್ತೇನೆ. ನಾವು ಆಚೆ ದಡಕ್ಕೆ ಹೋಗಬೇಕು. ದಯವಿಟ್ಟು ದಾಟಿಸು. ಅದಕ್ಕೆ ಹೊನ್ನು ಕೊಡಬೇಕಾಗುತ್ತದೆ. ಹೊನ್ನೆ? ಹೌದು, ಪ್ರಯಾಣಿಕರು ಕೊಡುವ ಹೊನ್ನಿನಿಂದಲೇ ನನ್ನ ಜೀವನ ನಡೆಯುತ್ತದೆ. ಹೊನ್ನಿಲ್ಲದಿದ್ದರೆ ಏನಾದರೂ ಆಭರಣವಾದರೂ ಸರಿ. ನಮ್ಮಲ್ಲಿ ಧನವೂ ಇಲ್ಲ, ಆಭರಣವೂ ಇಲ್ಲ. ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು. ಹೋಗಲಿ, ಧನವಿಲ್ಲದಿದ್ದರೆ ಚಿಂತೆ ಇಲ್ಲ. ನಿಮ್ಮಲ್ಲಿರುವ ವಾದ್ಯವನ್ನು ಕೊಟ್ಟು ಬಿಡಿ. ಅಯ್ಯೋ, ಎಲ್ಲಾದರೂ ಉಂಟೆ? ನಾವು ಇದನ್ನು ನುಡಿಸಿಕೊಂಡೇ ರಾಮಾಯಣವನ್ನು ಹಾಡುವುದು. ಇದಿಲ್ಲದಿದ್ದರೆ ನಾವು ಆಶ್ರಮದಲ್ಲೇ ಇದ್ದು ಬಿಡುತ್ತಿದ್ದೆವು. ರಾಮಕಥೆ ಹೇಳಲು ಇದು ಬೇಕೇ ಬೇಕು. ಏನು, ನೀವು ಅಯೋಧ್ಯೆಯ ಪ್ರಭು ಶ್ರೀರಾಮನ ಕಥೆಯನ್ನು ಹೇಳುವಿರಾ? ಹೌದು ಮಹಾತ್ಮ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಆ ಮಹಾತ್ಮದ ಶ್ರೀರಾಮ ಪ್ರಭುವಿನ ಕಥೆಯನ್ನು ಕೇಳಲು ನನಗೂ ಆಸೆಯಾಗಿದೆ. ನನ್ನೆದುರು ಸ್ವಲ್ಪ ಹೊತ್ತು ಹಾಡಿದರೆ
ನಾನು ನಿಮ್ಮನ್ನು ನದಿ ದಾಟಿಸಿ. ಹಾಗೆ ಆಗಲಿ, ಹಾಡುತ್ತೇವೆ. ಪತಿತ ಪಾವನ ಸಂಗ ರಾಮಾಯಣ ಕಾವ್ಯ ಗಂಗಾ ಹರಿಯಲು ರಾಮಾಯಣ ಕಾವ್ಯ ಗಂಗಾ ಪತಿತರಿಗೆ ಪಾವನ ಸಂಗ ಪತಿತ ಪಾವನ ಸಂಗ ನಡೆಯಿತು ಸೀತಾರಾಮರ ಕಲ್ಯಾಣ ಬಹುವೈಭವದಿ ಮರಳಿತು ರಘುಕುಲ ಪರಿವಾರ ಉಡುಗೊರೆ ಉತ್ಸವದಿ ನಾಲ್ಕು ಯುಗ ಕಾಣದ ನಾಲ್ಕು ಮದುವೆ ಸಂತಸದಿ ಎಲ್ಲರೂ ಹೊರಟಿರೆ ಎದುರಾಯಿತು ಸಂಕಟ ಉಂಟಾಯಿತು ಭಯದಿ ಪತಿತ ಪಾವನ ಸಂಗ ರಾಮಾಯಣ ಕಾವ್ಯ ಗಂಗಾ ಕ್ಷತ್ರಿಯ ಕುಲಾಂತಕ ಕೊಡಲಿ ರಾಮ ಎದುರಾದನು ಕೋಪದಲ್ಲಿ ಶ್ರೀರಾಮನ ಜೊತೆ ಯುದ್ಧದ ಇಂಗಿತ ತೋರಿದ ಕ್ಷಣದಲ್ಲಿ ಒಂದೇ ಅಂಶದ ಇಬ್ಬರ ಯುದ್ಧವ ನೋಡಲು ದೇವಗಣ ಗಗನದಲ್ಲಿ ನಡೆಯಿತು ಯುದ್ಧ ರಾಮನು ಗೆದ್ದ ಕಳೆಯಿತು ಚಿಂತೆ ಎಲ್ಲರಲ್ಲಿ ನಡೆಯಿತು ಯುದ್ಧ ರಾಮನು ಗೆದ್ದ ಕಳೆಯಿತು ಚಿಂತೆ ಎಲ್ಲರಲ್ಲಿ ಪತಿತ ಪಾವನ ಸಂಗ ರಾಮಾಯಣ ಕಾವ್ಯ ಗಂಗಾ ಹರಿಯಲು ರಾಮಾಯಣ ಕಾವ್ಯ ಗಂಗಾ ಪತಿತರಿಗೆ ಪಾವನ ಸಂಗ ಪತಿತರಿಗೆ ಪಾವನ ಸಂಗ. ಆಹಾ, ಗಂಧರ್ವಗಾನ. ಬಾಲಕರೇ, ನಿಮ್ಮ ಗಾಯನದಿಂದ ನಾನು ಪಾವನನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ಹಿಂದೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಾಗ ನನ್ನ ಪ್ರಭು ಗುಹ ನದಿ ದಾಟಿಸಿದನು. ಈಗ ಆ ಮಹಾಪ್ರಭು ಶ್ರೀರಾಮಚಂದ್ರನ ಕಥೆಯನ್ನು ಕೇಳುವ ಭಾಗ್ಯ ನನ್ನದಾಯಿತು. ಅಯ್ಯ, ನಿನಗೆ ಶ್ರೀರಾಮಚಂದ್ರ ಪ್ರಭುವಿನ ಮೇಲೆ ಅಷ್ಟೊಂದು ಭಕ್ತಿಯೇ? ನೀನು ಶ್ರೀರಾಮಚಂದ್ರನನ್ನು ನೋಡಿರುವೆಯಾ? ಇಲ್ಲ ಮಕ್ಕಳೇ, ನಾನು ರಾಮಚಂದ್ರನ ಕಥೆಯನ್ನು ಕೇಳಿರುವನೇ ಹೊರತು ಅವರ ದರ್ಶನ ಭಾಗ್ಯ ಇನ್ನೂ ದೊರೆತಿದೆ. ಆದರೆ ನಿಮ್ಮ ಹಾಡನ್ನು ಕೇಳುತ್ತಿರುವಾಗ ನಿಮ್ಮಲ್ಲೇ ಆ ಪುಣ್ಯಮೂರ್ತಿಯನ್ನು ಕಂಡಂತೆ ಭಾಸವಾಯಿತು. ನೀವು ರಾಮಚಂದ್ರನನ್ನು ಕಾಣಲು ಹೊರಟಿರುವಿರಾ? ಆ ಆಸೆಯೇನೂ ಇದೆ. ಅಂತ ಅವಕಾಶ ಸಿಕ್ಕರೂ ಸಿಗಬಹುದು. ಅದಕ್ಕೆಂದೇ ನಾವು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಅಶ್ವಮೇಧ ಯಾಗದ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ದೇಶ ವಿದೇಶದ ಗಣ್ಯಮಾನ್ಯರು, ಋಷಿಮುನಿಗಳು, ರಾಜ ಮಹಾರಾಜರು ಸೇರುತ್ತಾರಂತೆ. ಅಲ್ಲಿ ನಾವು ರಾಮಾಯಣ ಕಾವ್ಯವನ್ನು ಹಾಡುತ್ತೇವೆ. ಬಹಳ ಒಳ್ಳೆ ಕೆಲಸ ಮಾಡುತ್ತಿರುವಿರಿ ಮಕ್ಕಳೇ. ನಿಮ್ಮ ಗಾಯನವನ್ನು ಕೇಳಿದವರೆಲ್ಲರೂ ಆನಂದದಿಂದ ಮೈಮರೆಯುವುದರಲ್ಲಿ ಸಂದೇಹವೇ ಇಲ್ಲ. ನಿಮಗೆ ಆ ಕರುಣಾಳು ಶ್ರೀರಾಮಚಂದ್ರ ದೇವನ ದರ್ಶನ ಭಾಗ್ಯವೂ ಲಭಿಸುತ್ತದೆ. ನಿಮ್ಮಂತಹ ಪುಣ್ಯವಂತರನ್ನು ನದಿ ದಾಟಿಸಿ ನಾನೂ ಧನ್ಯನಾಗುತ್ತೇನೆ. ಬನ್ನಿ ಬನ್ನಿ ಮಕ್ಕಳು, ಬನ್ನಿ. ಪ್ರಭು, ನಮ್ಮ ಯಾಗದ ಕುದುರೆ ಇಲ್ಲಿಗೆ ಬಂದಿದೆ. ನಮ್ಮ ಪರಿವಾರವೆಲ್ಲ ವಿಶ್ರಾಂತಿ ಪಡೆಯುತ್ತಿದೆ. ಇದು ಅನ್ಯರ ರಾಜ್ಯವಿರಬೇಕಲ್ಲವೇ? ಹೌದು ಪ್ರಭು,
ಇದು ಅನ್ಯರ ರಾಜ್ಯ. ಇದು ಅಹಿಶ್ಚತ್ರ ನಗರ. ಸುಮದ ಇಲ್ಲಿಯ ರಾಜ. ಯಾರಾದ್ರೂ ನಮ್ಮ ಕುದುರೆಯನ್ನು ತಡೆದು ಕಟ್ಟಬೇಕಾಗಿತ್ತಲ್ಲದೆ? ಶ್ರೀರಾಮಚಂದ್ರನ ಯಾಗದ ಕುದುರೆ ಎಂದು ತಿಳಿದು ತಡೆಯುವ ಧೈರ್ಯ ಮಾಡದಿರು. ಇಷ್ಟರಲ್ಲಿ ಸತ್ಯವೇನೆಂಬುದು ತಿಳಿಯಬಹುದು. ಇರಲಿ, ಇಲ್ಲಿ ಕಾಣುತ್ತಿರುವ ದೇವಾಲಯ ಕುತೂಹಲ ಮೂಡಿಸುತ್ತಿದೆ. ಇದು ಯಾವ ದೇವತೆಯ ಆಲಯ? ಪ್ರಭು, ಇದು ಕಾಮಾಕ್ಷಿ ದೇವಿಯ ಆಲಯ. ಈ ದೇವಿಯ ದರ್ಶನ ಮಾತ್ರದಿಂದಲೇ ಸಕಲ ಅಭೀಷ್ಟಗಳು ನೆರವೇರುತ್ತವಂತೆ. ದೇವದಾನವರೆಲ್ಲ ಈ ದೇವಿಗೆ ನಮಿಸಿ ಸ್ತುತಿಸಿ ಸಂಪತ್ತನ್ನು ಪಡೆದಿದ್ದಾರೆ. ಐಶ್ಚದ್ರ ನಗರದ ರಾಜ ಸುಮದನ ಕೋರಿಕೆಯ ಮೇಲೆ ದೇವಿ ಇಲ್ಲಿ ಬಂದು ನೆಲೆಸಿದ್ದಾಳೆ. ಈ ದೇವಿಗೆ ವಂದಿಸಿ ಇವಳ ಕೃಪೆಗೆ ನಾವು ಪಾತ್ರರಾಗೋಣ. ಸುಮದ ಅಂಥ ಭಕ್ತನು ಜಗದಂಬೆಯನ್ನು ಒಲಿಸಿಕೊಳ್ಳಲು ಅವನು ಘನವಾದ ತಪಸ್ಸನ್ನೇ ಮಾಡಿರಬೇಕು. ಹೌದು ಪ್ರಭು. ಹಿಂದೆ ಈ ಸುಮದನ ತಂದೆ ತಾಯಿಯನ್ನು ಮಕ್ಕಳನ್ನು ಸಾಮಂತರಾಜರು ಕೊಂದು ಹಾಕಿದರು. ಸುಮದ ಹೇಮಕೂಟದ ಪವಿತ್ರ ತಪೋಭೂಮಿಯಲ್ಲಿ ಜಗನ್ಮಾತೆಯನ್ನು ಕುರಿತು ತಪಸ್ಸು ಮಾಡಿದ. ಮೊದಲ 3 ವರ್ಷ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ. 3 ವರ್ಷ ನೀರಿನಲ್ಲಿ ನಿಂತು, ಬೇಸಿಗೆಯಲ್ಲಿ ಪಂಚಾಗ್ನಿಯ ಮಧ್ಯೆ ನಿಂತು, ಮಳೆಗಾಲದಲ್ಲಿ ನೆನೆಯುತ್ತಾ ಘೋರ ತಪಸ್ಸು ಮಾಡಿದ. ನಂತರದ 3 ವರ್ಷ ಶ್ವಾಸೋಚ್ಛ್ವಾಸಗಳನ್ನು ಸ್ತಂಭಿಸಿ ತಪಸ್ಸು ಮಾಡಿದ. ಆಗ ಜಗನ್ಮಾತೆ ಅವನಿಗೆ ಪ್ರತ್ಯಕ್ಷಳಾದಳೆ. ಅದಕ್ಕಿಂತ ಮೊದಲು ದೇವೇಂದ್ರ ಸುಮದನ ಮೇಲೆ ಮುನಿದ. ಮುನಿದು ಏನು ಮಾಡಿದ? 12 ವರ್ಷ ಉಗ್ರ ತಪಸ್ಸು ಮಾಡುತ್ತಿದ್ದ ಸುಮದನ ತಪೋಭಂಗ ಮಾಡಲು ದೇವೇಂದ್ರ ಮನ್ಮಥನನ್ನು ಅಪ್ಸರೆಯರನ್ನೂ ಕಳುಹಿಸಿದ. ಅಂದರೆ ಸುಮದನ ತಪೋಭಂಗ ಮಾಡುವಲ್ಲಿ ದೇವೇಂದ್ರ ಯಶಸ್ವಿಯಾದನೆ. ವನವೆಲ್ಲ ವಸಂತದ ಚಿಗುರಿನಿಂದ ಕಂಗೊಳಿಸಿತು. ತಂಗಾಳಿ ಹಿತವಾಗಿ ಬೀಸಿತು. ಹೂಗಳ ಸುಗಂಧ ತೇಲಿ ಬಂತು. ದುಂಬಿಗಳ ಝೇಂಕಾರ ಕಿವಿಗೆ ಹಿತವಾಯಿತು. ಆಗ ಅಪ್ಸರೆ ರಂಬೆ ತನ್ನ ಪರಿವಾರದೊಂದಿಗೆ ನೃತ್ಯ ಗಾಯನವನ್ನು ಆರಂಭಿಸಿದಳು. ಸುಮದ ಶಾಪ ಕೊಟ್ಟನೆ. ಪ್ರಭು, ಸುಮದನಿಗೆ ದೇವೇಂದ್ರ ತನ್ನ ತಪೋಭಂಗ ಮಾಡಲು ಅವರನ್ನು ಕಳುಹಿಸಿರಬೇಕೆಂದು ಅರ್ಥವಾಯಿತು. ಆದರೂ ನೀವು ಯಾರು, ಯಾಕೆ ಬಂದಿರಿ ಎಂದು ಕೇಳಿದ. ಅವರು ಸವಿಮಾತುಗಳಿಂದ ಸುಮದನನ್ನು ಶೃಂಗಾರಕ್ಕೆ ಆಹ್ವಾನಿಸಿದರು. ಸುಮದ ಅವರ ಮಾತಿಗೆ ಮರುಳಾದನೆ. ಖಂಡಿತ ಇಲ್ಲ ಪ್ರಭು. ನನ್ನ ಹೃದಯದಲ್ಲಿ ವಾಸಿಸುತ್ತಿರುವ ಜಗನ್ಮಾತೆಯ ಸ್ವರೂಪರು ಎಂದು ಹೇಳಿದ. ಭಲೆ ಭಲೆ. ತನ್ನ ದೇವಿ ಒಲಿದರೆ ಸ್ವರ್ಗ ಸುಖಕ್ಕಿಂತಲೂ ಮಿಗಿಲಾದ ಸುಖವನ್ನು ಕೊಡುತ್ತಾಳೆ. ಇದ ಯಾವ ಸುಖವು ನನಗೆ ನಿಕೃಷ್ಟ ಎಂದು ಬಿಟ್ಟ. ಅಮಾತ್ಯರೇ, ಸುಮದ ರಾಜ ನಿಜವಾಗ್ಲೂ ಬಹಳ ವಿವೇಕಿ. ಮನ್ಮಥನ ಆಟಾಟೋಪವಾಗಲಿ, ಅಪ್ಸರೆಯ ಅನುರಾಗದ ಅಮೋದ ಪ್ರಮೋದವಾಗಲಿ ಕಿಂಚಿತ್ತೂ ಸುಮದನ ಮನಸ್ಸನ್ನು ಕದಲಿಸಲಾಗಲಿಲ್ಲ. ಅಂದರೆ ದೇವರಾಜ ಇಂದ್ರನ ಪ್ರಯತ್ನವೆಲ್ಲ ವಿಫಲವಾಯಿತಲ್ಲವೇ? ಹೌದು ಪ್ರಭು. ಸುಮದ ಗೆದ್ದ, ಇಂದ್ರ ಸೋತ. ಅವನ ಜಿತೇಂದ್ರಿಯತ್ವ ಮತ್ತು ಅಪರಿಮಿತವಾದ ನಿಷ್ಠೆಗೆ ಒಲಿದು ಜಗತ್ಪಾವನೆಯಾದ ಜಗದಾಂಬೆ ಅವನಿಗೆ ದರ್ಶನ ನೀಡಿದಳು. ರಾಜ ಸುಮದ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೇನು ಬೇಕೋ ಕೇಳಿಕೊ, ನಾನದನ್ನು ನೀಡುತ್ತೇನೆ. ಮಾತೆ, ಸಕಲ ಸೌಭಾಗ್ಯದಾತೆ, ಪರಮ ಪಾವನೆ, ಜಗಜ್ಜನನಿ, ಭಕ್ತವತ್ಸಲೆ, ನಿನ್ನ ಕರುಣೆಗೆ ಸೀಮೆ ಇಲ್ಲ, ನಿನ್ನ ಮಹಿಮೆಗೆ ಸಾಟಿ ಇಲ್ಲ. ನಿನ್ನಿಂದ ಈ ಜಗತ್ತು, ನಿನ್ನ ವಾತ್ಸಲ್ಯದಿಂದ ಲೋಕಜೀವನ. ಸೂರ್ಯ ಚಂದ್ರರು, ಹಗಲು ರಾತ್ರಿಗಳು, ನೀನಿಲ್ಲದೆ ಎಲ್ಲವೂ ಶೂನ್ಯ ತಾಯಿ. ಸರ್ವ ಚೈತನ್ಯದಾತೆ ನೀನೆ. ರಾಜ ಸುಮದ, ನಿನ್ನ ಸ್ತುತಿಯಿಂದ ನಾನು ಸಂತುಷ್ಟರಾಗಿದ್ದೇನೆ. ನಿನಗೇನು ಬೇಕೋ ಕೇಳಿಕೊ. ನಿನಗೆ ತಿಳಿಯದಿರುವುದೇನಿದೆ ಮಾತೆ? ಭಕ್ತನ ಅಂತರಂಗದ ಆಕ್ರಂದನ ನಿನಗೆ ಕೇಳಿಸದೆ ತಾಯಿ. ಅನ್ಯಥಾ ಶರಣಂ ನಾಸ್ತಿ ಎಂದು ನಿನ್ನ ಪಾದಗಳನ್ನು ನಂಬಿದ ನಿನ್ನ ಭಕ್ತನನ್ನು ಉದ್ಧರಿಸಿ ಕಾಪಾಡು ತಾಯಿ. ಸುಮದ, ನಿನಗೇನು ಹೊರಬೇಕೋ ಅದನ್ನು ಕೇಳು ತಾಯಿ.
ಕಳೆದು ಹೋದ ನನ್ನ ರಾಜ್ಯ ನನಗೆ ದೊರಕಬೇಕು. ನಿನ್ನಲ್ಲಿ ನಿರಂತರವಾದ ಭಕ್ತಿ ಇರಬೇಕು. ಈ ಸಂಸಾರದ ವ್ಯಾಮೋಹದಿಂದ ಮುಕ್ತಿ ಕೊಡಬೇಕು. ಇಷ್ಟೇ ನನ್ನ ಕೋರಿಕೆ ಮಾತೆ, ಬೇರೇನೂ ಬೇಡ. ಸುಮದ, ನಿನ್ನ ಇಷ್ಟದಂತೆಯೇ ಆಗಲಿ. ನಿನ್ನ ರಾಜ್ಯ ಮತ್ತೆ ನಿನಗೆ ದೊರೆಯುತ್ತದೆ. ಉತ್ತಮರಾದ ಮಡದಿಯರು ನಿನ್ನ ಸೇವೆಯನ್ನು ಮಾಡುತ್ತಾರೆ. ಯಾವ ವೈರಿಗಳು ನಿನ್ನನ್ನು ಗೆಲ್ಲಲಾರರು. ಮುಂದೆ ಅಯೋಧ್ಯಾಧಿಪತಿ ಶ್ರೀರಾಮ ರಾಕ್ಷಸ ರಾವಣನನ್ನು ಕೊಂದು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಅವನ ಸೋದರ ಯಾಗದ ಕುದುರೆಯೊಂದಿಗೆ ನಿನ್ನ ರಾಜ್ಯಕ್ಕೂ ಬರುತ್ತಾನೆ. ನೀನು ನಿನ್ನೆಲ್ಲ ಸಂಪತ್ತನ್ನು ಅವನಿಗೆ ಅರ್ಪಿಸಿ ಯಾಗದಲ್ಲಿ ಭಾಗಿಯಾಗು. ದೇವತೆಗಳಿಂದ ಗೌರವಿಸಲ್ಪಡುವ ಶ್ರೀರಾಮನನ್ನು ವಂದಿಸುವುದರಿಂದ ನಿನಗೆ ಮುಕ್ತಿ ದೊರೆಯುತ್ತದೆ. ಅಲ್ಲಿಯವರೆಗೆ ನಾನು ನಿನ್ನಲ್ಲಿಯೇ ನೆಲೆಸಿರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ